ಒಂದು ಹೆಣ್ಣು ವಿಧವೆಯಾಗಿ ಮನೆಗೆ ಬಂದು ಸೇರಿದ್ದಾಳೆ. ಇನ್ನೊಂದು ಹೆಣ್ಣು ಮತ್ತೊಬ್ಬರ ಮನೆ ಹೆಣ್ಣು, ಆಕೆಯೂ ವಿಧವೆಯಾಗಿ ಕೆಲವು ಸವಲತ್ತುಗಳನ್ನು ಅನುಭವಿಸ್ತಾ ಇದ್ದಾಳೆ. ಒಂದು ಹೆಣ್ಣು ತಾಯಿಯಾಗಿ, ತಂಗಿಯಾಗಿ, ಮಗಳಾಗಿ, ಹೀಗೆ ಒಂದೊಂದು ಕಾಲಗಳಲ್ಲೂ ಸಹಿತ ಆಯಾ ಸ್ಥಾನ. ಒಂದು ಹೆಣ್ಣು ತಾಯಿ ಆಗ್ತಾಳೆ, ತಂಗಿ ಆಗ್ತಾಳೆ, ಅಕ್ಕ ಆಗ್ತಾಳೆ, ಹೆಂಡತಿ ಆಗ್ತಾಳೆ. ಒಂದು ಹೆಣ್ಣಿನ ಮನಸ್ಸು, ಹೆಣ್ಣಿನ ಪಾತ್ರ ಎಷ್ಟು ದೊಡ್ಡದು ಅಂತಕ್ಕಂಥದ್ದನ್ನು ಆಲೋಚನೆ ಮಾಡಬೇಕು. ಅದೇ ಹೆಣ್ಣು ಮಾತೃ ಹೃದಯಾಗಿ ಜವಾಬ್ದಾರಿ ಸ್ಥಾನಕ್ಕೆ ಒಮ್ಮೆ ಬಂದಾಗ ಅದರ ಬಗ್ಗೆ ಒಂದಿಷ್ಟು ಆಳವಾಗಿ ಆಲೋಚನೆ ಮಾಡಿ ನೋಡಿ. ಯಾರೊಬ್ಬರಿಗಾದರೂ ಸಹಿತ ಬಂದ ತಕ್ಷಣ ಒಂದು ಒಳ್ಳೆಯ ಆಸ್ಥಾನ ಸಿಗುತ್ತೆ ಅಂದ್ಕೊಳ್ಳೋದು ಅದು ದಡ್ಡತನ. ಆ ಪರಿಸರವನ್ನು ಅರ್ಥ ಮಾಡಿಕೊಂಡು, ಆ ಪರಿಸರವನ್ನು ಸಾಧ್ಯವಾದಷ್ಟು ನಿಮ್ಮ ಕೈಗೆ ತಂದುಕೊಂಡು ಒಂದು ಸುಖ ಸಂಸಾರ, ನೆಮ್ಮದಿಯಾದಂತಹ ಒಂದು ಸಂಸಾರವಾಗಿ ಅದನ್ನು ಮಾರ್ಪಡಿಸ್ತಕ್ಕಂಥ ಶಕ್ತಿ ಒಂದು ಹೆಣ್ಣಿಗೆ ಬಿಟ್ಟರೆ ಮತ್ತೆ ಯಾರಿಗೂ ಅಲ್ಲ. ಆದರೆ ಹೆಣ್ಣು ಆ ಒಂದು ವಿಚಾರದಲ್ಲಿ ಯಾಕೋ ಸ್ವಲ್ಪ ಮಟ್ಟಿಗೆ ದುರಾಂಕಾರ ಪಟ್ಟು ಅಥವಾ ಮದಾಂಧಳಾಗಿ ಸ್ವಲ್ಪ ಮಟ್ಟಿಗೆ ನೆಗ್ಲೆಕ್ಟ್ ಮಾಡಿಬಿಟ್ರೆ ಆ ಸಂಸಾರ ಬೀದಿಗೆ ಬಿದ್ದುಬಿಡುತ್ತೆ. ಹೆಣ್ಣು ಮನೆಯ ಕಣ್ಣು. ಹೆಣ್ಣಿನ ಪಾತ್ರ ಬಹಳ ದೊಡ್ಡದು. ತಾಳ್ಮೆ, ಸಹೃದಯ, ಸಮಾಧಾನ, ಆ ನೆಮ್ಮದಿಯಾದಂತಹ ಮಾತು ಮತ್ತು ಆ ಹಸನ್ಮುಖಿ, ಆ ಹೆಣ್ಣಲ್ಲಿ ಆ ಆಕರ್ಷಣೆ, ಆ ಕಳೆ ಇರೋದಕ್ಕೋಸ್ಕರನೇ ತಾಯಿ ಅಂತಾರೆ, ಭೂಮಿಗೆ ಹೋಲಿಸಿದ್ದಾರೆ ಮತ್ತು ನದಿಗಳಿಗೆ ಹೋಲಿಸಿದ್ದಾರೆ. ಈ ಸುಂದರವಾದಂತಹ ಪ್ರಕೃತಿಗೆ ಆ ಹೆಣ್ಣನ್ನು ಹೋಲಿಸಿದ್ದಾರೆ. ಆದರೆ ಅಂಥ ಹೆಣ್ಣು ಎಲ್ಲದರಲ್ಲೂ ಸರಿಯೇ ಕೋಪ ಅಂತಕ್ಕಂಥದ್ದನ್ನು ಮಾತ್ರ ಇದು ನನ್ನ ವಂಶಕ್ಕೆ ಕಂಡು ಬಂದಿರೋದು ಅಥವಾ ನನ್ನ ಮೂಗುತಿ ಅಲಂಕಾರ ಹೇಗಿದೆಯೋ ಹಾಗೆ ಕೋಪ ನನ್ನ ಅಲಂಕಾರ ಅಂತ ಕೂತ್ಕೊಂಡ್ಬಿಟ್ರೆ ಆ ಮನೆ, ಆ ಸಂಸಾರ ಬೀದಿಗೆ ಬಿದ್ದುಬಿಡುತ್ತೆ. ಇಲ್ಲಿ ತಪ್ಪು ಒಪ್ಪು ಯಾರ್ದು ಅನ್ನೋದು ನನಗೂ ಸರಿಯಾಗಿ ಅರಿವಿಲ್ಲ. ಆದರೆ ಒಂದು ವಿಚಾರ, ಒಂದು ಹೆಣ್ಣಲ್ಲಿರಬೇಕಾದಂತಹ ಗುಣಗಳು. ಹೆಣ್ಣನ್ನು ತಾಯಿ ಅಂತ ಪೂಜಿಸ್ತಾ, ಈ ಪ್ರಕೃತಿ ಮಾತೆಗೆ ಹೋಲಿಸ್ತಾ, ನದಿಗಳಿಗೆ ಒಳ್ಳೆ ಒಳ್ಳೆ ನದಿಗಳಿಗೆ ಹೆಸರನ್ನು ಇಡ್ತಾ, ಇಷ್ಟೆಲ್ಲ ಒಂದು ವಿಶೇಷವಾಗಿರ್ತಕ್ಕಂತಹ ಗುಣ ಸಂಪನ್ನಳು ಅಂತ ಹೇಳ್ತಕ್ಕಂಥ ಹೆಣ್ಣಿನ ಗುಣ ಸಾಧ್ಯವಾದಷ್ಟು ವಿರಾಳ ಮನದಿಂದ ಒಂದಿಷ್ಟು ನೆಮ್ಮದಿಯುತವಾದಂಥ ಒಂದು ಸಂಸಾರವನ್ನು ಅಂಗೈಯಲ್ಲಿಟ್ಕೊಂಡು ಆ ಸಂಸಾರವನ್ನು ಸುಖ ಸಂಸಾರವಾಗಿ ಮಾರ್ಪಡಿಸುವಂಥ ಶಕ್ತಿ ಆ ಹೆಣ್ಣಿಗೆ ಇದೆ ಅಂತಲೇ ಎಲ್ಲರ ತೀರ್ಮಾನ. ಅದರಿಂದ ಯಾವುದೇ ಒಬ್ಬ ಹೆಣ್ಣುಮಕ್ಕಳಾಗಲಿ ನಿಮ್ಮ ತಂದೆ ತಾಯಿ ಹೇಗೋ ಅತ್ತೆ ಮಾವ ಹಾಗೆ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ಆಲೋಚನೆ ಮಾಡಿ. ಆ ಪರಿಸರದಲ್ಲಿ ನಿಮಗೆ ಅವ್ರು ತೊಂದರೆ ಕೊಡ್ತಿದ್ದಾರೆ, ನಿಮಗೆ ಕಷ್ಟ ಆಗ್ತಾ ಇದೆ, ನಿಮಗೆ ಬಾಳ್ಲಿಕ್ಕೆ ಆಗ್ತಾ ಇಲ್ಲ, ನಿಮಗೇನೋ ಹಿಂಸೆ ಇದೆ ಅಂತ ಅಂದಾಗಲೂ ಸಹಿತ ಒಮ್ಮೆ ಕೂತು ಆಲೋಚನೆ ಮಾಡಿ. ಪ್ರತಿಯೊಂದಕ್ಕೂ ಪರಿಹಾರ ಇದೆ. ಪರಿಹಾರ ಇಲ್ದಿರ ಖಂಡಿತ ಯಾವುದೂ ಇಲ್ಲ. ಸಮಸ್ಯೆ ಹುಟ್ಟಿದ ಮೇಲೆ ಪರಿಹಾರ ಹುಟ್ಟಲೇಬೇಕು. ಆದರೆ ಪರಿಹಾರ ಅಂತಕ್ಕಂಥದ್ದನ್ನು ತಾಳ್ಮೆಯಿಂದ ಹೋಗಬೇಕು. ಸಮಸ್ಯೆ ಭಾಳ ಬೇಗ ಬಂದ್ಬಿಡುತ್ತೆ. ಕೈಯಲ್ಲಿರ್ತಕ್ಕಂಥ ವಸ್ತು ಬಿಟ್ಟ ತಕ್ಷಣ ಹೊಡೆದೋಗುತ್ತೆ. ಆ ಹೊಡೆದೋಗೋದಕ್ಕೆ ಮುಂಚಿತವಾಗಿ ಆ ವಸ್ತುವನ್ನು ಸಂರಕ್ಷಣೆ ಮಾಡಿ ಹಿಡಿಬೇಕಾದ್ರೆ ಕೈ ಬಿಗಿ ಹಿಡಿಬೇಕಾಗತ್ತೆ. ಇದೊಂದು ರಹಸ್ಯವನ್ನು ತಿಳ್ಕೊಳ್ಳಿ. ಒಂದು ಗಾಜಿನ ಲೋಟ ಕೈಯಲ್ಲಿರೋಷ್ಟೊತ್ತು ಸೇಫ್ಟಿ. ಅದು ಕೈ ಜಾರಿ ತಳಗೆ ಬಿದ್ದರೆ ಅಥವಾ ಒಂದು ಕನ್ನಡಿ ಕೈಯಲ್ಲಿರೋ ತನಕ ಲಕ್ಷಣ. ಕೈ ಜಾರಿ ತಳಗೆ ಬಿದ್ದರೆ ಅದು ಚೂರಾಗುತ್ತೆ. ಚೂರಾಗಿರ್ತಕ್ಕಂತಹ ಕನ್ನಡಿನ ಮನೇಲಿ ಇಟ್ಕೊಳ್ಳೋದಿಲ್ಲ, ಅದನ್ನು ಜೋಡಿಸಿ ರೆಡಿ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಆದರೆ ಕನ್ನಡಿನ ಕೈಯಲ್ಲೇ ಹಿಡಿದು ಲಕ್ಷಣವಾಗಿ ನೀವು ಕಂಡು ಮನೇಲಿರ್ತಕ್ಕಂಥ ಎಲ್ಲರ ಸುಖ ಎಲ್ಲರೂ ಲಕ್ಷಣವಾಗಿ ಕಾಣಲಿ ಅನ್ನೋ ಆ ಚೈತನ್ಯ ಮಾರುವಂಥದ್ದು, ಅಂಥ ಒಂದು ಶಕ್ತಿ ಇರೋಂಥದ್ದು ಒಂದು ಹೆಣ್ಣಿಗೆ ಬಿಟ್ಟರೆ ಗಂಡನ ಕೈಲಲ್ಲ. ಗುರುಜಿ, ವಿಶೇಷ ವನಸಿರಿ ಬಗ್ಗೆ ಹೇಳ್ತಾ ಇದ್ರಿ ನೀವು. ಖಂಡಿತಮ್ಮ. ಈ ಒಂದು ವನಸಿರಿಯಿಂದ ಸಾರ್ವತ್ರಿಕವಾಗಿ ವಾಸ್ತುಗೃಹದಲ್ಲಿರ್ತಕ್ಕಂಥ ಕೆಲವು ದೋಷಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಹಾಗೆ ಆರೋಗ್ಯದಲ್ಲಿ ಉಂಟಾಗುವಂತಹ ಸಾಕಷ್ಟು ಸಮಸ್ಯೆಗಳಿಗೆ ಇದು ಪರಿಹಾರವಾಗಿದೆ. ಮೈ ಚರ್ಮಕಾಂತಿಯಿಂದ ಮೊದಲುಕೊಂಡು ದೇಹದಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲ್ ಅಂತಕ್ಕಂಥದ್ದು ಅಥವಾ ಕೊಬ್ಬಿನಂಶ ಅಂತಕ್ಕಂಥದ್ದನ್ನು ಸಹಿತ ಕರಗಿಸುವಂತಹ ನಿಟ್ಟಿನಲ್ಲೂ ಇದು ಸಹಕಾರಿಯಾಗಿದೆ. ಹಾಗೆ ಈ ಒಂದು ವನಸಿರಿ ಪ್ರತಿಯೊಂದು ಸಹಿತ ಯಾವುದೇ ಕೆಲಸ ಕಾರ್ಯಕ್ಕಾದರೂ ಸಹಿತ ಭಾಳಷ್ಟು ಬೇಗ ಇದನ್ನು ಉಪಯೋಗಿಸುವಂಥ ರೀತಿಯಲ್ಲಿದೆ. ಅದರಿಂದ ಈ ಒಂದು ವನಸಿರಿಯಿಂದಲೇ ಇದಕ್ಕೆ ಬೇಕಾಗಿರ್ತಕ್ಕಂಥ ಇನ್ನಷ್ಟು ಉಪಯುಕ್ತವಾಗಿರ್ತಕ್ಕಂಥ ವನಸಿರಿಗಳಿದೆ. ಆ ಎಲ್ಲ ವನಸಿರಿಗಳನ್ನು ಅಮಾವಾಸ್ಯೆ ಎಂದು ಯಾವುದಕ್ಕೂ ಅತಿ ಹೆಚ್ಚು ದುಡ್ಡು ಕಾಸು ಖರ್ಚು ಮಾಡಬೇಕಾದಿಲ್ಲ. ಆದರೆ ಈ ಒಂದು ಅನುಷ್ಠಾನದಿಂದ, ನೀವು ಅಮಾವಾಸ್ಯೆಯೆಂದು ಮಾಡುವಂತಹ ಈ ಅನುಷ್ಠಾನದಿಂದ ವಾಸ್ತುಗೃಹದಲ್ಲಿ ಯಾವೊಂದು ವಾಸ್ತುಗೃಹದಲ್ಲಿ ಒಬ್ರಿಗೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ವೋ, ಒಬ್ರಿಗೊಬ್ಬರು ಮಾತುಕತೆ ನಡೀತಾ ಇರೋದಿಲ್ವೋ, ಅಥವಾ ಮನೆಯಲ್ಲಿರ್ತಕ್ಕಂಥ ಅವರ ನೆಮ್ಮದಿಯ ವಾತಾವರಣದಲ್ಲಿ ಇರಲಿಕ್ಕೆ ಆಗೋದಿಲ್ವೋ, ಅಥವಾ ಮನೆಯಲ್ಲಿ ಯಾವುದೋ ಒಂದು ದುಷ್ಟಶಕ್ತಿ ಇದೆ, ನಮ್ಮನ್ನು ಯಾರೂ ನೆಮ್ಮದಿಯಾಗಿರ್ಲಿಕ್ಕೆ ಬಿಡ್ತಾ ಇಲ್ಲ, ಅಥವಾ ಈ ಪ್ರಾಂತ್ಯದಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ತಾಂಡವಾಡ್ತಾ ಇದೆ, ಮನೆಗೆ ಇರಲಿಕ್ಕೆ ಆಗ್ತಾ ಇಲ್ಲ. ಎಷ್ಟೋ ಜನ ಮನೆಯಲ್ಲಿ ಕಂಪ್ಲೇಂಟ್ ಇದೆ, ನಾನು ಮನೆಗೆ ಹೋಗೋದು ಬೇಡಪ್ಪ ಅಂತಾರೆ. ಅಥವಾ ಮನೇಲಿರ್ತಕ್ಕಂಥವ್ರು ಯಾವಾಗ ಮನೆಯಿಂದ ಹೊರಗೋದ್ರೆ ಸಾಕಪ್ಪ ಅಂತಾರೆ. ನಾವು ಮನೇಲಿದ್ದರೆ ಒಂದು ಅರ್ಧ ಗಂಟೆ ನೆಮ್ಮದಿಯಾಗಿ ಇರಲಿಕ್ಕೆ ಆಗ್ತಾ ಇಲ್ಲ ಅಂತಾರೆ. ರಾತ್ರಿ ಮಲ್ಕೊಂಡ್ರೆ ನಿದ್ದೆ ಬರಲ್ಲ ಅಂತಾರೆ.
ಹೀಗೆ ಒಂದಲ್ಲ ಎರಡಲ್ಲ 10 ಹಲವಾರು ವಿಭಿನ್ನ ಸಮಸ್ಯೆಗಳಿಗೆ, ಸಮಸ್ಯೆ ಒಂದೆರಡು ಥರ ಅಲ್ಲ, ಸಾಕಷ್ಟು ಸಮಸ್ಯೆಗಳಿದೆ. ಇನ್ನೂ ಕೆಲವೊಬ್ಬರು ಮನೆಗಳಲ್ಲಿ ಅತಿಯಾದಂತಹ ದುರ್ಗಂಧ, ಮನೆಯೊಳಗೆ ಹೋದರೆ ಯಾವಾಗ ಮನೆಯಿಂದ ಆಚೆ ಬರೋಣಪ್ಪ ಅನಿಸುತ್ತೆ, ಅಂತಹ ಮಟ್ಟದ ಸಮಸ್ಯೆಗಳು. ಇನ್ನು ಕೆಲವೊಬ್ಬರು ಮನೆ ವಾಸ್ತುಗಳಲ್ಲಿ ಇಟ್ಟು ವಸ್ತು ಇರೋದೇ ಇಲ್ಲ, ಇಲ್ಲಿಟ್ಟಿರ್ತಾರೆ, ಇನ್ನೆಲ್ಲೋ ಹುಡುಕಬೇಕಾದಂಥ ಪ್ರಸಂಗ, ಆ ಸ್ಥಳ ಬದಲಾವಣೆ ಆಗೋಗ್ಬಿಟ್ಟಿರುತ್ತೆ. ಇದೆಲ್ಲ ನಾನು ಹೇಳಿದಾಗ ಇದೆಲ್ಲ ಸತ್ಯವ? ಯಾಕೆಂದರೆ ಇದು ಯಾವುದು ಕಾಣದಂಥವ್ರಿಗೆ ಗುರುಗಳು ಹೇಳ್ತಿರ್ತಕ್ಕಂಥ ಇದೆಲ್ಲ ಸಮಸ್ಯೆ ಇದೆಯಾ ಅಂತ ನಿಮಗೆ ಅನಿಸಿರ್ಬೋದು. ಆದರೆ ಇಷ್ಟೂ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಕ್ಕಂಥವ್ರಿಗೆ ಇವತ್ತು ಕಿವಿ ನೆಟ್ಟಗಾಗಿರುತ್ತೆ. ಯಾಕೆಂದರೆ ಸಮಸ್ಯೆ ಎಂಬತಕ್ಕಂಥದ್ದು ಹಾಗಿದೆ. ಹಾಗೆ ನಾವು ಪ್ರಯೋಗ ಇಲ್ಲ ಅಂತ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೇನೆ. ಕೆಡುಕು ಮಾಡ್ತಕ್ಕಂಥವ್ರು ಇಲ್ಲ, ಅಂತಹ ಒಂದು ದೂರದ ಪ್ರಯೋಗ ಮಾಡೋರು ಯಾರೂ ಇಲ್ಲ, ಅಂತಹ ಒಂದು ಕೆಟ್ಟ ಪ್ರಯೋಗಗಳಿಗೆ ಕೈ ಹಾಕುವಂಥ ಮಹಾನ್ ವಿದ್ಯಾವಂತರು ಇವತ್ತು ತುಂಬ ಕಡಿಮೆ. ಆದರೆ ಅಂತಹ ಸನ್ನಿವೇಶಗಳು ಎದುರಾಗಿ ಅದಕ್ಕೆ ಪರಿಹಾರನೇ ಸಿಗದಿರ ಸಮಸ್ಯೆ ವಂಶ ಪಾರಂಪರಿಕವಾಗಿ ಅಂಟ್ಕೊಂಡು ಬರ್ತಿರ್ತಕ್ಕಂಥವರು ಸಾಕಷ್ಟು ಜನ ಇದ್ದಾರೆ. ಈ ತಂತ್ರಸಾರಕ್ಕೆ ಒಂದು ಕೊನೆ ಇದೆ, ಇನ್ನೊಂದಕ್ಕೆ ಕೊನೆ ಇಲ್ಲದಂಥ ರೀತಿಯಲ್ಲಿದೆ. ಕೊನೆ ಇರ್ತಕ್ಕಂಥದ್ದಕ್ಕೆ ಒಂದಿಷ್ಟು ಕಾಲ ಅಂತಿದೆ. ಆ ಕಾಲ ಮುಗಿದ ತಕ್ಷಣ ಅದರ ಕೆಲಸ ಮಾಡೋದಿಲ್ಲ. ಆದರೆ ಕೆಲವೊಂದು ವನಸಿರಿಗಳನ್ನು ಹಾಕುವ ಸ್ಥಳ ಬಿಟ್ಟು ಮತ್ತೊಂದು ಬೇರೆ ಕಡೆ ಹಾಕಿ ಬಿಟ್ಬಿಟ್ಟಿದ್ರೆ ಅದು ಹೇಗೆ ಅಲ್ಲಿ ಒಂದು ಚಿಗುರು ಹೊಡೆದು ಅದು ಮೊಳಕೆ ಹೊಡೆದು, ಯಾಕೆಂದರೆ ಯಾವುದೇ ಒಂದು ವನಸಿರಿ ಆದರೂ ಬೀಜಗಳಿಂದಲೋ ಅಥವಾ ಅದರ ಒಂದು ಶಕ್ತಿಯಿಂದಲೋ ನಾವು ಮಾಡಿರ್ತೀವಿ. ಅದನ್ನು ಪುನಃ ಭೂಮಿಗೆ ಬಿದ್ದು ಅದೇನಾದ್ರು ಮೊಳಕೆ ಹೊಡೆದು ಜೀವ ಬಂತು ಅಂದರೆ ಯಾರ ಮೇಲೆ ಯಾವ ತಂತ್ರಸಾರ ಆಗಿರುತ್ತೋ ಆ ತಂತ್ರಸಾರದ ವ್ಯಕ್ತಿಗಳು ದಿನೇ ದಿನೇ ನರಳುತ್ತಾ ಹೋಗ್ತಾರೆ. ಅದಕ್ಕೆ ಸಾಮಾನ್ಯಕ್ಕೆ ಕೆಲವರು ಕೆಟ್ಟ ಪ್ರಯೋಗಗಳನ್ನು ಮಾಡುವಾಗ ಕೆಲವರು ಭೂಮಿಗೆ ಹಾಕುವಂಥ ವಿದ್ಯೆನೂ ಕಲ್ತಿರ್ತಾರೆ. ಆ ಭೂಮಿಯಲ್ಲಿ ಸುತ್ತಮುತ್ತ ಏನೇ ಬೆಳೆ ಬೆಳೆದರೂ ಫಲ ಸಿಗೋದಿಲ್ಲ. ಎಷ್ಟೇ ಕಷ್ಟಪಟ್ಟು ಬೆಲೆ ಬೆಳೆದರೂ ಒಂದು ಹಂತಕ್ಕೆ ಬರ್ತಿದ್ದಾಗಲೇ ಎಲ್ಲ ಕೈ ಬಿಟ್ಟು ಹೊರಟೋಗುತ್ತೆ. ಒಳ್ಳೆ ಫಸಲು ಕೈಗೆ ಬರುತ್ತೆ, ಇನ್ನೇನು ಕೈಗೆ ಬರಬೇಕು ಅಷ್ಟೊತ್ತಿಗೆ ಅದ್ರ ಬೆಲೆ ಕಳ್ಕೊಂಡ್ಬಿಡುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ಆ ಮಾಲೀಕನಿಗೆ ಪಡಬಾರ್ದು ಬಾಧೆ ಪಡ್ತಿರ್ತಾನೆ, ತುಂಬ ಸಂಕಟವನ್ನು ನೋಡ್ತಿರ್ತಾನೆ. ಮತ್ತು ಆ ಭೂಮಿಗೆ ಹೋಗಲಿಕ್ಕೆ ಆತನಿಗೆ ಇಂಟ್ರೆಸ್ಟ್ ಇರೋದಿಲ್ಲ. ಕೆಲವೊಬ್ಬರಿಗೆ ವಾಸ್ತು ಮನೆಯೊಳಗೆ ಹೋಗೋಕ್ಕಾಗೋದಿಲ್ಲ. ಆ ಪ್ರಾಂತ್ಯದಲ್ಲಿ ಓಡಾಡಬೇಕಾದ್ರೆ ಆಚೆ ಬೇಕಾದ್ರೆ ಓಡಾಡ್ಕೊಂಡಿರ್ತೀನಿ, ಮನೆಯೊಳಗೆ ಹೋಗಲ್ಲಪ್ಪ, ನಾನು ನರಕ ಇದ್ದಂಗಿರುತ್ತೆ, ನನ್ನ ಮನೆಗೆ ಹೋದರೆ ಹಿಂಸೆ ಆಗುತ್ತೆ ಅನ್ನೋ ಮಾತು ಸ್ವಲ್ಪ ಜನದ್ದು. ಕೆಲವರು ಭೂಮಿ ಕೆಲಸಕ್ಕೆ ಹೋಗಕ್ಕಾಗಲ್ಲ. ಕೆಲವರು ರೈತರು ನಿಜಕ್ಕೂ ಕಣ್ಣೀರು ಹಾಕ್ತಾರೆ. ಸುತ್ತಮುತ್ತ ಎಲ್ಲ ಭೂಮಿಗಳಲ್ಲೂ ಬೆಳೀತಿರ್ತಕ್ಕಂಥ ಬೆಳೆ ನೋಡಿ, ಹಸಿರು ಬೆಳೆ ಮತ್ತು ಬೆಳೆದಂಥ ಪುಷ್ಪಗಳು, ಆ ಒಂದು ಫಲಪುಷ್ಪಗಳು, ಹಣ್ಣು ಹಂಪಲು ಅಥವಾ ಧಾನ್ಯಗಳು ಎಲ್ಲವೂ ಸಮೃದ್ಧಿತನವಾಗಿ ಬರುತ್ತೆ. ಇವರು ಭೂಮಿಯಲ್ಲಿ ಹಾಕಿದ್ರೂ ಬರುತ್ತೆ. ಇನ್ನೇನದು ಮಾರ್ಕೆಟಿಗೆ ಹೋಗಬೇಕು, ಬೆಲೆ ಕಳ್ಕೊಂಡ್ಬಿಡುತ್ತೆ. ಅಥವಾ ಇನ್ನೇನು ಕೈ ಬೆಳೆ ಬರಬೇಕು ಅಷ್ಟೊಂದು ಏನೋ ರೋಗ ರುಜಿನ ಬೀಳುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ಕಣ್ಣೀರು ಹಾಕಿಸುವಂಥದ್ದು ಕೆಲವು ಸನ್ನಿವೇಶ ಆಗುತ್ತೆ. ಇದು ಗ್ರಹಸ್ಥಿತಿಗಳಲ್ಲೂ ಆಗ್ಬೋದು ಅಥವಾ ಈ ತರಹ ತಂತ್ರಸಾರವಾಗೂ ಆಗಬಹುದು. ಆದರೆ ಎರಡಕ್ಕೂ ಸಹಿತ ತಂತ್ರಸಾರ ಇರಲಿ, ಗ್ರಹಸ್ಥಿತಿಗಳಿರಲಿ, ಇವೆರಡಕ್ಕೂ ಸಹಿತ ಒಂದು ಪರಿಹಾರ ಇದೆ. ಯಾಕೆಂದರೆ ಈ ಪರಿಹಾರ ಗ್ರಂಥದಲ್ಲಿ 10 ಹಲವಾರು ವಿಭಿನ್ನತೆಗಳಿದೆ. ಒಂದು ಸಮಸ್ಯೆಗೆ 1008 ಪರಿಹಾರ ಇದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಸಮಸ್ಯೆಗೆ 1008 ಪರಿಹಾರಗಳನ್ನು ತೋರಿಸಿದ್ದಾರೆ ಹಿರಿಯರು. ಅದರಲ್ಲಿ ಯಾವ ಪರಿಹಾರದಿಂದಲಾದರೂ ಸರಿಯೇ, ಒಟ್ಟಾರೆ ನೆಮ್ಮದಿಗೋಸ್ಕರ, ಸಮಸ್ಯೆ ದೂರ ಮಾಡ್ಕೊಳ್ಳಿಕ್ಕೋಸ್ಕರ, ಇರ್ತಕ್ಕಂಥ ಕತ್ತಲನ್ನು ಹೊಡೆದೋಡಿಸ್ಲಿಕ್ಕೋಸ್ಕರ ಇಂತಹ ಒಂದು ಸಣ್ಣ ಪುಟ್ಟ ಪರಿಹಾರಗಳನ್ನು ಆಗಿಂದಾಗಲೇ ನಮ್ಮ ಮಹರ್ಷಿವಾಣಿ ನಿಮಗೆ ತಿಳಿಸ್ತಾ ಬರ್ತಾ ಇದೆ. ನಾನು ಮುಂದೆ ತಿಳಿಸುವಂತಹ ಈ ತಂತ್ರಸಾರ ಬರ್ತಕ್ಕಂಥ ಅಮಾವಾಸ್ಯೆಯೆಂದು, ನಾವು ಅಮಾವಾಸ್ಯೆಯೆಂದು ಈ ಒಂದು ತಂತ್ರಸಾರವನ್ನು ಸುಲಭರಾದ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಆದಷ್ಟು ಬೇಗ ನಮ್ಮಲ್ಲಿರ್ತಕ್ಕಂತಹ ಕತ್ತಲನ್ನು ಹೊಡೆದೋಡಿಸೋಣ, ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆ ದೂರ ಮಾಡ್ಕೊಳ್ಳೋಣ, ನಮಗೆ ಬಂದಿರತಕ್ಕಂತಹ ಗಂಡಾಂತರಗಳಿಂದ ದಾರಿ ತಪ್ಪಿ ಹೊರಗಡೆ ಬಂದು ಒಂದಿಷ್ಟು ನೆಮ್ಮದಿಯ ಬದುಕನ್ನು ಕಾಣೋಣ. ಅದಕ್ಕಾಗಿ ಅಮಾವಾಸ್ಯೆಗೂ ಮುನ್ನ ಈ ವಿಚಾರವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಅಮಾವಾಸ್ಯೆಯಂದು ಈ ತಂತ್ರಸಾರವನ್ನು ಮಾಡ್ಕೋಬೇಕು. ಅದು ಹೇಗೆ ಮಾಡಬೇಕು ಅದನ್ನಿನ್ನೂ ದಿನಗಳಿದೆ, ನಾನು ತಿಳಿಸ್ಕೊಡ್ತೇನೆ. ಮುಂದಿನ ಭಾಗದಲ್ಲಿ ಪಂಚಾಂಗ, ದರ್ಪಣಾಂಜನ, ರಾಶಿಫಲದ ಕಡೆ ಗಮನ ಕೊಡೋಣ. ಒಳ್ಳೆಯದಾಗಲಿ.